ನಮಸ್ಕಾರ ಸ್ನೇಹಿತರೆ, ಸೂರಜ್ ಮತ್ತು ಗಾನ್ವಿ ಕೇಸ್ಗೆ ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ಗಾನ್ವಿ ಸಾವಿಗೆ ಸೂರಜ್ ಕಾರಣವಲ್ಲ, ಬದಲಿಗೆ ಗಾನ್ವಿ ಲವರೇ ಕಾರಣ. ಇವೆಲ್ಲವೂ ಕೂಡ ಗೊತ್ತಿದ್ರು ಗಾನ್ವಿ ಅವರ ತಾಯಿ ಸೂರಜ್ನ ಮೇಲೆ ಗೂಬೆ ಕೂರಿಸಿದ್ದು ಯಾಕೆ? ಇನ್ನು ಸೂರಜ್ ಸಾವಿನ ಹಿಂದೆ ಮೀಡಿಯಾಗಳ ಕೈವಾಡವಿದ್ಯಾ? ಹನಿಮೂನ್ಗೆ ಶ್ರೀಲಂಕಾಕ್ಕೆ ಹೋಗಿದ್ದಾಗ ಗಾನ್ವಿ ಲವರ್ ಮಾಡಿದ್ದೇನು ಗೊತ್ತಾ? ಯಾರು ಈ ಗಾನ್ವಿ ಲವರ್ ಅಂತ ನಾವು ನಿಮಗೆ ತಿಳಿಸಿಕೊಡ್ತೀವಿ. ಗಾನ್ವಿ ಸತ್ತಿದ್ದು ಅವರ ತಾಯಿಯ ಮನೆಯಲ್ಲಿ. ಇದರ ಹಿಂದೆ ಅವರ ತಾಯಿಯ ಷಡ್ಯಂತ್ರ ಏನಾದ್ರೂ ಇದೆಯಾ? ಪೊಲೀಸರು ಹೇಳಿತಾದ್ರೂ ಏನೋ? ಎಲ್ಲಾ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ನಾವು ನಿಮಗೆ ತಿಳಿಸಿಕೊಡ್ತೀವಿ. ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋವನ್ನ ತಪ್ಪದೆ ನೋಡಿ. ಸೂರಜ್ ಮತ್ತು ಗಾನ್ವಿ ವಿಚಾರದಲ್ಲಿ ಮೀಡಿಯಾ ಅವರದ್ದು ತುಂಬಾನೇ ದೊಡ್ಡ ತಪ್ಪಿದೆ ಅಂತ ನಿಮ್ಗೂ ಕೂಡ ಅನ್ಸಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ. ನಮ್ಮ ಸಮಾಜದಲ್ಲಿ ಗಂಡು ಮಕ್ಕಳಿಗೆ ತುಂಬಾನೇ ಅನ್ಯಾಯ ಆಗ್ತಿದೆ ಅಂತ ನಿಮ್ಗೂ ಕೂಡ ಅನ್ಸ್ತಿದ್ಯಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನಮ್ಮಮ್ಮ ರೆಡಿ ಆಗವ್ರೇನಾ? ಫೋಟೋ ಶೂಟ್ ಆಯ್ತು, ಬಟ್ ನಾನ್ ಬೇರೆ ರೂಮ್ ಅಲ್ಲಿ ಇದ್ದೀನಿ, ಅವ್ರು ಬೇರೆ ರೂಮ್ ಅಲ್ಲಿ ಇದ್ದಾರೆ. ಚೂರು ಇಲ್ಲಿ ಬೆಡ್ ಮಾಡ, ನೀನು ಅಷ್ಟೇ. ಮದುವೆಯಾಗಿ ಕೆಲವೇ ತಿಂಗಳುಗಳಲ್ಲಿ ಹೊಂದಾಣಿಕೆ ಆಗ್ಲಿಲ್ಲ. ಈಗೋ ಪ್ರಾಬ್ಲಮ್ಸ್ ಗಳಿಗೆ ಡಿವೋರ್ಸ್ ಆಗ್ತಾರೆ, ಇಲ್ಲಾಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ಬಿಡ್ತಾರೆ. ಇನ್ನು ಈಗ ಕೂಡ ಅದಕ್ಕೆ ಉದಾಹರಣೆ ಅನ್ನುವ ಹಾಗೆ ಈ ಗಾನ್ವಿ ಸೂರಜ್ ಹೆಸರು ಬೆಳಕಿಗೆ ಬಂದಿದೆ. ಮೊದಲು ಬಂದ ಸುದ್ದಿ ಏನಪ್ಪಾ ಅಂತಂದ್ರೆ, ಡಿಸೆಂಬರ್ 25ರಂದು ಗಾನ್ವಿ ಆತ್ಮಹತ್ಯೆಗೆ ಶರಣಾಗ್ತಾಳೆ. ಆಗ ಗಾನ್ವಿ ಅವರ ತಾಯಿ ಎಲ್ಲಾ ಮಾಧ್ಯಮಗಳಲ್ಲಿ, ಟಿವಿಗಳಲ್ಲಿ ಸಂದರ್ಶನವನ್ನ ಕೊಡ್ತಾರೆ. ಅದೇನಪ್ಪಾ ಅಂತಂದ್ರೆ, 50 ಲಕ್ಷ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡಿದ್ವಿ, ಆದ್ರೆ ಸೂರಜ್ ಗಂಡಸೇ ಅಲ್ಲ, ನಪುಂಸಕ. ಮೊದಲ ರಾತ್ರಿನೇ ಗೊತ್ತಾಗಿ ಬಿಡ್ತು ಅವನು ಗಂಡಸಲ ಅಂತ ಎಲ್ಲ ಮಾಧ್ಯಮಗಳಲ್ಲಿ ಸುದ್ದಿಯನ್ನು ಹಬ್ಬಿಸಿಬಿಟ್ರು. ಇಷ್ಟು ಮಾತ್ರ ಕೇಸ್ ಹಾಕಿದ್ರೆ ಸೂರಜ್ ತಪ್ಪಿಸ್ಕೊಬಿಡ್ತಾನೆ. ಅದಕ್ಕೆ ಸೂರಜ್ ನನ್ನ ಮಗಳು ಗಾನ್ವಿಯನ್ನ ವರದಕ್ಷಿಣೆಯ ಕಿರುಕುಳ ಕೊಡ್ತಿದ್ದ, ಇನೋವಾ ಕಾರ್ ಕೊಟ್ಟರು ಕೂಡ ಲಕ್ಷ ಲಕ್ಷ ಹಣಕ್ಕೆ ಬೇಡಿಕೆ ಇಡ್ತಿದ್ದ ಅಂತ ಮತ್ತೊಂದು ಮಾಧ್ಯಮದಲ್ಲಿ ಕೂತ್ಕೊಂಡು ಗಾನ್ವಿ ಅವರ ತಾಯಿ ಹೇಳಿಬಿಟ್ರು. ಆಗ ಈ ಸುದ್ದಿ ಎಲ್ಲಾ ನ್ಯೂಸ್ ಚಾನೆಲ್ಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಬೆಂಕಿಯಂತೆ ವೈರಲ್ ಆಗಿ ಹೋಯ್ತು. ಜನ ಸಾವಿರಾರು ಪೋಸ್ಟ್ಗಳನ್ನ ಹಾಕಿ ಸೂರಜ್ನ ಅವಮಾನಿಸಿದ್ರು. ಏನಂದ್ರೆ, ಈ ಸೂರಜ್ಗೆ ಹುಡುಗಿ ಸಿಕ್ಕಿರೋದೇ ಹೆಚ್ಚು, ಇವನ ಮುಖಕ್ಕೆ ಇನೋವಾ ಕಾರ್ ಬೇರೆ ಬೇಕಾ, ಇವನು ಗಂಡಸೇ ಅಲ್ಲ ಅನ್ನುವ ಹಾಗೆ ಸುದ್ದಿಗಳು ಎಲ್ಲಾ ಮಾಧ್ಯಮಗಳಲ್ಲಿ, ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲೂ ಕೂಡ ಇವರನ್ನ ಟ್ರೋಲ್ ಮಾಡೋಕೆ ಶುರು ಮಾಡಿಬಿಟ್ರು. ಇದನ್ನೆಲ್ಲ ನೋಡಿ ಸುಳ್ಳು ಸುದ್ದಿಯನ್ನ ನಿಜ ಎಂದು ಹಬ್ಬಿಸ್ತಿದ್ದಾರೆ. ಹೇಗೆ ನಾನು ಈ ನೀಚ ಪ್ರಪಂಚನ ಎದುರಿಸೋದು, ನನ್ನ ಕೈಲಿ ಆಗ್ತಿಲ್ಲಪ್ಪ ಅಂತ ಸೂರಜ್ ಮತ್ತು ಅವನ ತಾಯಿ ಆತ್ಮಹತ್ಯೆಗೆ ಪ್ರಯತ್ನಿಸ್ತಾರೆ. ಆದ್ರೆ ಸೂರಜ್ ಸತ್ತು ಹೋದ. ಅವರ ತಾಯಿ ಸ್ಥಿತಿ ಚಿಂತಾಜನಕವಾಗಿದೆ ಮತ್ತು ತುಂಬಾ ಸೀರಿಯಸ್ ಆಗಿದೆ. ಈಗ ಇನ್ವೆಸ್ಟಿಗೇಷನ್ ಮಾಡ್ತಿರುವಂತಹ ಪೊಲೀಸರು ನಿಜಾಂಶವನ್ನ ಹೊರ ಹಾಕಿದ್ದಾರೆ ಸ್ನೇಹಿತರೆ. ಅದೇನಪ್ಪಾ ಅಂತಂದ್ರೆ, ಈ ಗಾನ್ವಿ ಎಂಬ ಹುಡುಗಿಗೆ ಬಾಯ್ ಫ್ರೆಂಡ್ ಇದ್ದ, ಅವನ ಜೊತೆ ಸಂಪರ್ಕ ಕೂಡ ಇತ್ತು ಅಂತ. ಹಾಗಿದ್ರೆ ಅಸಲಿಗೆ ನಡೆದಿದ್ದಾದ್ರೂ ಏನು ಗೊತ್ತಾ? ಸೂರಜ್ ಗಾನ್ವಿ ಇಬ್ರು ಕೂಡ ಮದ್ವೆ ಆಗ್ತಾರೆ. ಅದು ಕೂಡ ಪ್ಯಾಲೇಸ್ ಗ್ರೌಂಡ್ಸ್ ನಲ್ಲಿ 50 ಲಕ್ಷ ರೂಪಾಯಿ ಖರ್ಚು ಮಾಡಿ ಜೋರಾಗಿ ಮದುವೆಯನ್ನ ಆಗ್ತಾರೆ. ಮದುವೆಯಲ್ಲೂ ನೀವು ನೋಡಬಹುದು ಇಬ್ರು ಕೂಡ ಎಷ್ಟು ಖುಷಿಯಾಗಿ ಅನ್ಯೋನ್ಯವಾಗಿ ಕಾಣಿಸ್ತಿದ್ದಾರೆ ಅಂತ. ಮದುವೆಯಾದ ಮೇಲೆ ಶ್ರೀಲಂಕಾಕ್ಕೆ ಹನಿಮೂನ್ಗೆ ಹೋಗ್ತಾರೆ. ಹನಿಮೂನ್ ನಲ್ಲೂ ಕೂಡ 1-2 ದಿನ ಇಬ್ಬರು ಖುಷಿಯಾಗಿ ಫೋಟೋಗಳನ್ನ ತೆಗೆಸ್ಕೊಂಡು ಎಂಜಾಯ್ ಮಾಡ್ತಾರೆ. ಹನಿಮೂನ್ ಮಧ್ಯದಲ್ಲೂ ಗಾನ್ವಿಗೆ ಹಳೇ ಬಾಯ್ ಫ್ರೆಂಡ್ ನ ಕಾಲ್ಸ್ಗಳು ಬರ್ತಾನೆ ಇರ್ತವೆ. ಆಗ ಸೂರಜ್ ವಿಚಾರಿಸಿದಾಗ ಗಾನ್ವಿ ಗಂಡನ ಬಳಿ ಎಲ್ಲವನ್ನ ಬಾಯ್ಬಿಡ್ತಾಳೆ. ನನಗೆ ಒಬ್ಬ ಲವರ್ ಇದ್ದಾನೆ, ಅವನ ಜೊತೆನೆ ಮದುವೆ ಆಗ್ಬೇಕು ಅಂತ ನಾನು ಕೂಡ ಅನ್ಕೊಂಡಿದ್ದೆ. ಜಾತಿ ಮತ್ತು ಹಣಬಲ ಇಲ್ಲದ ಕಾರಣ ಅವನಿಗೆ ಮದುವೆ ಮಾಡ್ಕೊಟ್ಟಿಲ್ಲ ನಮ್ಮನೇಲಿ. ಈಗ್ಲೂ ನನಗೆ ಅವನಂದ್ರೆ ತುಂಬಾನೇ ಇಷ್ಟ ಅಂತ ಗಾನ್ವಿ ಸೂರಜ್ನ ಬಳಿ ಎಲ್ಲವನ್ನ ಬಾಯ್ಬಿಡ್ತಾಳೆ. ಆಗ ಸೂರಜ್ಗೆ ಭೂಮಿ ಕುಸಿದು ಬಿದ್ದಂತೆ ಆಗೋಗ್ಬಿಡುತ್ತೆ. ಯಾಕಂತಂದ್ರೆ ಮದುವೆಯಾಗಿ 1 ತಿಂಗಳು ಕೂಡ ಆಗಿರಲ್ಲ. ಇನ್ನು ಈಗ ನೋಡಿದ್ರೆ
ಲವರ್ ಬಾಯ್ ಫ್ರೆಂಡ್ ಅಂತ ಕತೆ ಹೇಳ್ತಿದ್ಯಾ ಅಂತ ಸೂರಜ್ ಜಗಳ ಆಡ್ಬಿಡ್ತಾನೆ. ಇಬ್ರು ಕೂಡ ಜಗಳ ಜೋರಾಗಿ ಆಡ್ಕೊಂಡು ಅರ್ಧಕ್ಕೆ ಹನಿಮೂನ್ನಿಂದ ವಾಪಸ್ ಬಂದು ಬಿಡ್ತಾರೆ. ವಾಪಸ್ ಬಂದ ಮೇಲೆ ಗಾನ್ವಿ ಅವರ ತಾಯಿ ಮನೆಗೆ ಹೋಗ್ತಾಳೆ. ಇನ್ನು ಸೂರಜ್ ಅವರ ಅಪ್ಪ ಅಮ್ಮನ ಮನೆಗೆ ಹೋಗ್ಬಿಡ್ತಾನೆ. ಇನ್ನು ಗಾನ್ವಿ ಮತ್ತೆ ಸೂರಜ್ಗೆ ಫೋನ್ ಮಾಡಿದಾಗ ಸೂರಜ್ ಸರಿಯಾಗಿ ಪ್ರತಿಕ್ರಿಯಿಸೋದಿಲ್ಲ. ಆಗ ಗಾನ್ವಿ ನಡೆದ ಎಲ್ಲಾ ಘಟನೆಯನ್ನ ಸೂರಜ್ ಜೊತೆಗಿನ ಜಗಳವನ್ನ ಅವರ ತಾಯಿಗೆ ವಿವರಿಸ್ತಾಳೆ. ಆಗ ಅವರ ತಾಯಿ ಕುಟುಂಬದವರು ಎಲ್ಲರೂ ಕೂಡ ಚೆನ್ನಾಗಿ ಗಾನ್ವಿಯನ್ನ ಬೈತಾರೆ. ಹಾಗೂ ನಿನ್ನ ಜೀವನವನ್ನ ನೀನೇ ನಿನ್ನ ಕೈಯಾರೆ ಹಾಳು ಮಾಡ್ಕೊಂಡೆ ಅಂತ ನಿಂದಿಸ್ತಾರೆ. ಇದೇ ಬೇಜಾರಿನಲ್ಲಿ ಗಾನ್ವಿ ಅವರ ತಾಯಿ ಮನೆಯಲ್ಲಿ ನೇಣಿಗೆ ಶರಣಾಗ್ಬಿಡ್ತಾಳೆ. ಇನ್ನು ಎಂಥವರಿಗೂ ಕೂಡ ತಮ್ಮ ಮಗಳನ್ನ ಕಳೆದುಕೊಂಡಿರುವಂತಹ ನೋವು ಸಂಕಟ ಇದ್ದೇ ಇರುತ್ತೆ ಅಲ್ವಾ. ಆ ನೋವಿನಲ್ಲಿ ಸುಮ್ಮನಿರಲಾಗದೆ ಮಾಧ್ಯಮಗಳಿಗೆ ಬಂದು ಹೊಸ ಕತೆ ಕಟ್ತಾರೆ. ಅದೇನಪ್ಪಾ ಅಂತಂದ್ರೆ ಸೂರಜ್ ಗಂಡ್ಸೇ ಅಲ್ಲ, ನಪುಂಸಕ, ದುಡ್ಡಿಗಾಗಿ ನನ್ನ ಮಗಳನ್ನ ಚಿತ್ರಹಿಂಸೆ ಕೊಟ್ಟು ಸಾಯಿಸ್ಬಿಟ್ಟ ಅಂತ ಸುಳ್ಳು ಸುದ್ದಿಗಳನ್ನ ಕಟ್ತಾರೆ. ಅಸಲಿಗೆ ಗಾನ್ವಿ ಸತ್ತಿದ್ದು ಅವರ ತಾಯಿಯ ಮನೆಯಲ್ಲಿ. ಗಾನ್ವಿ ಸೂರಜ್ ಜಗಳ ಆಡಿದ್ದಕ್ಕೆ ಕಾರಣ ಗಾನ್ವಿಗೆ ಒಬ್ಬ ಬಾಯ್ ಫ್ರೆಂಡ್ ಇದ್ದ ಅಂತ. ಆದರೆ ಪ್ರಪಂಚಕ್ಕೆ ಹೇಳಿದ್ದೇನಪ್ಪಾ ಅಂತಂದ್ರೆ ಅದೇ ಬೇರೆ ಬಿಡಿ. ಒಂದು ಮಾಧ್ಯಮದಲ್ಲಿ ಬಂದ್ರೆ ಪರವಾಗಿಲ್ಲ ಸ್ನೇಹಿತರೆ, 2 ದಿನಗಳಿಂದ ಎಲ್ಲಾ ನ್ಯೂಸ್ ಚಾನೆಲ್ಗಳಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸೂರಜ್ದೇ ತಪ್ಪು, ಒಂದು ಹುಡುಗಿ ಪ್ರಾಣ ತೆಗೆದುಬಿಟ್ಟ ಅಂತ ನ್ಯೂಸ್ ಹಬ್ಬಿಸ್ಬಿಟ್ರು. ಪ್ರಪಂಚಕ್ಕೆ ನಿಜ ಏನು ಅಂತ ಹೇಳುವಂತಹ ಧೈರ್ಯ ಇಲ್ಲದೆ ಸೂರಜ್ ಜೀವ ತೆಗೆದುಕೊಂಡ್ಬಿಟ್ಟ. ಇನ್ನು ಈಗ ಬಂದಿರುವ ಅಸಲಿ ಸುದ್ದಿ ಏನಪ್ಪಾ ಅಂತಂದ್ರೆ ಸೂರಜ್ ಕುಟುಂಬದವರು ಆಗರ್ಭ ಶ್ರೀಮಂತರು. ಅವರ ತಂದೆಗೆ ಕೋಟಿಗಟ್ಟಲೆ ಆಸ್ತಿ ಇದೆ. ಇದನ್ನೆಲ್ಲ ತಿಳಿದೆ ಇವರು ಗಾನ್ವಿಯನ್ನ ಸೂರಜ್ ಮನೆಗೆ ಮದುವೆ ಮಾಡಿಕೊಟ್ಟಿದ್ರು. ಆದರೆ ವರದಕ್ಷಿಣೆಯ ಕೇಸ್, ಆ ಕೇಸ್, ಈ ಕೇಸ್ ಅಂತ ಹೇಳಿ ಸುಳ್ಳು ಕೇಸ್ಗಳನ್ನ ಹಾಕಿ ಅವನು ಈ ಪ್ರಪಂಚವನ್ನೇ ಬಿಟ್ಟು ಹೋಗೋ ರೀತಿ ಮಾಡಿಬಿಟ್ರು. ಇಲ್ಲಿ ತಪ್ಪು ಮಾಡಿರೋರು ಯಾರು ಗೊತ್ತಾ? ಮೊದಲು ಗಾನವಿ ಪ್ರೀತಿಸಿದ ಹುಡುಗನ ಜೊತೆ ಮದುವೆ ಮಾಡಿಕೊಟ್ಟಿದ್ರೆ ಈ ಸಮಸ್ಯೆಗಳೇ ಬರ್ತಿರ್ಲಿಲ್ಲ. ಜಾತಿ, ಹಣ ಇಲ್ಲ ಅನ್ನುವಂತಹ ಕಾರಣಕ್ಕೆ ಬೇರೆ ಯಾರೋ ಒಬ್ಬರಿಗೆ ಮದುವೆ ಮಾಡಿಕೊಟ್ಟಂತಹ ಗಾನವಿ ಪೋಷಕರದ್ದು ತಪ್ಪು. ಇನ್ನು ಎರಡನೆಯದಾಗಿ ಮದುವೆ ಆದ ಮೇಲೂ ಕೂಡ ಪ್ರಿಯಕರನೊಂದಿಗೆ ಸಂಪರ್ಕದಲ್ಲಿದ್ದ ಗಾನವಿದು ತಪ್ಪು. ಮೂರನೆಯದಾಗಿ ಗಾನ್ವಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ತಪ್ಪು. ಇನ್ನು ನಾಲ್ಕನೆಯದಾಗಿ ಬಹು ಮುಖ್ಯವಾದ ತಪ್ಪೇನಪ್ಪಾ ಅಂತಂದ್ರೆ ಸೂರಜ್ ನಪುಂಸಕ, ವರದಕ್ಷಿಣೆ ಕಿರುಕುಳ ಕೊಟ್ಟ ಅಂತ ಸುಳ್ಳುಗಳನ್ನ ಅಪಪ್ರಚಾರ ಮಾಡಿದ ಗಾನವಿ ಅವರ ತಾಯಿ ಹಾಗೂ ಕುಟುಂಬಸ್ಥರದ್ದು ತಪ್ಪು. ಕೊನೆಯದಾಗಿ ಯಾವುದು ಸರಿ ಯಾವುದು ತಪ್ಪು ಅಂತ ಹಿಂದೆ ಮುಂದೆ ನೋಡದೇನೆ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪು ಸುದ್ದಿಗಳನ್ನೇ ಸತ್ಯ ಎಂದು ಹಬ್ಬಿಸಿದ್ದ ಅವರದ್ದೇ ಬಹು ಮುಖ್ಯವಾದ ತಪ್ಪು. ಇನ್ನು ಈಗ ಸೂರಜ್ ಕೂಡ ಇಲ್ಲ, ಗಾನ್ವಿ ಕೂಡ ಇಲ್ಲ. ಸೂರಜ್ನ ತಾಯಿ ಸಾವು ಬದುಕಿನ ಮಧ್ಯೆ ಓಡಾಡ್ತಿದ್ದಾರೆ. ಆದರೆ ಗಾನ್ವಿ ಅವರ ತಾಯಿ ಮಾಧ್ಯಮದಲ್ಲಿ ಕೂತು ಹೇಳ್ತಾರೆ, ಸೂರಜ್ನ ತಾಯಿ ಬದುಕಬೇಕು, ಮಗಳನ್ನ ಕಳೆದುಕೊಂಡು ನಾನು ಅನುಭವಿಸ್ತಿರುವಂತಹ ನೋವನ್ನ ಸೂರಜ್ನ ತಾಯಿ ಕೂಡ ಅನುಭವಿಸಬೇಕು ಅಂತ ಹೇಳ್ತಾರೆ. ಇಲ್ಲಿ ಸೂರಜ್ನ ತಂದೆ ತಾಯಿ ಏನ್ ತಪ್ಪು ಮಾಡಿಬಿಟ್ರು? ಎಲ್ಲಿಗೆ ಹೋಗ್ತಿದೆ ನಮ್ಮ ಸಮಾಜ ಸ್ನೇಹಿತರೆ? ಇನ್ನು ಈ ವಿಡಿಯೋ ಬಗ್ಗೆ ಸ್ನೇಹಿತರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಆದಷ್ಟು ಈ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಅಕ್ಕ ತಂಗಿರಿಗೆ, ಅದರಲ್ಲೂ ಕೂಡ ಹೊಸದಾಗಿ ಮದುವೆ ಆಗಿರೋರಿಗೆ ತಪ್ಪದೇ ಶೇರ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.